ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಹುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವವನ್ನು ನೋಡೋಕೆ ಹೋದಾಗ 11ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಇವರಿಗೆ ಸ್ವಲ್ಪ ಆದಾಯದಲ್ಲಿ ಏರುಪೇರು ಬರ್ತಕ್ಕಂಥದ್ದು, ಮನೆ ಕೆಲಸ ಕಾರ್ಯಗಳು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ಅದರ ಜೊತೆಗೆ ಇವರಿಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಮಕ್ಕಳ ವಿಷಯದಲ್ಲಿ ಕಲಹ ಆಗ್ತಕ್ಕಂಥದ್ದು. ಆದಾಯಕ್ಕೆ, ಏಕೆಂದರೆ 11ನೇ ಮನೆ ಅಂತ ಹೇಳಿದ್ರೆ ನಮಗೆ ಆದಾಯ, ಈ ಆದಾಯ ಬರ್ತಕ್ಕಂತಹ ಆ ಒಂದು ಮನೆಯಲ್ಲಿಯೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಂತ ಹೇಳುತ್ತೆ. ಅಲ್ಪ ಅನಾರೋಗ್ಯ ಕಾಡುತ್ತೆ. ಸಂಬಳದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಎಲ್ಲೋ ಸಾಲಕ್ಕೆ ಪ್ರಯತ್ನ ಪಡ್ತೀರಾ, ಅದು ಕೂಡ ಪೋಸ್ಟ್ಪೋನ್ ಆಗುತ್ತೆ. ಕಾನೂನು ವಿಷಯದಲ್ಲಿ ಜಯ ಸಿಗ್ತಕ್ಕಂಥದ್ದು, ಭೂಮಿ ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಇವರಿಗೆ ಬಹಳ ಅದೃಷ್ಟ ಏನು ಅಂತ ಹೇಳಿದ್ರೆ 5 ಗ್ರಹಗಳು ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ಅದರೊಂದಿಗೆ ಇವರ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಉಚ್ಚನಾಗಿ ಅಂದರೆ ಬಲಿಷ್ಠನಾಗಿ ಎಲ್ಲಿ ಮೀನ ರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿಯೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಆಗಿರೋದ್ರಿಂದ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಸ್ಥಾನಮಾನಗಳು ಜಾಸ್ತಿ ಆಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಆದಾಯದಲ್ಲಿ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. 3 ತಿಂಗಳು ಆದಾಯದ ಮಟ್ಟಿಗೆ ನೋಡೋಕೆ ಹೋದಾಗ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ವೃತ್ತಿಯಲ್ಲಿ ಶುಭ ವಿವಾಹ ಯೋಗ ಅಂತ ಹೇಳುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ. ಹಾಗೆಯೇ ಬಿಳಿ ಮತ್ತು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಸುಖಕರವಾಗಿರುತ್ತೆ. ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ಇವರು ಅರಳಿ ಮರಕ್ಕೆ ಪೂಜೆ ಮಾಡಬೇಕು. ಅರಳಿ ಮರದ ಪೂಜೆಯನ್ನು ಮಾಡಿಕೊಂಡಿದ್ದೆ ಆದರೆ ಬಹಳಷ್ಟು ಶುಭ ಆಗುತ್ತೆ. ಹಾಗೆಯೇ ಈ ರಾಶಿಯವರು ದೇವಿಗೆ ಈ ಒಂದು 3 ತಿಂಗಳಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ.